ನಮಸ್ಕಾರ ವೀಕ್ಷಕರೇ, ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಸುಜಲಾನ್ ಶೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬ ಜನ ನನಗೆ ಇದನ್ನು ರಿಕ್ವೆಸ್ಟ್ ಮಾಡಿದ್ರಿಂದ ಮತ್ತು ಕೇಳ್ತಾ ಇದ್ರಿ, ಫೋನ್ ಮಾಡಿ, ಮೆಸೇಜ್ ಮಾಡಿ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಅಂತೇಳಿ. ಸೊ ಈಗ ಇದನ್ನು ಬೈ ಮಾಡ್ಬೋದಾ, ಇದ್ರ ವ್ಯಾಲ್ಯೂಷನ್ಸ್ ಹೆಂಗಿದೆ, ಸೊ ಇದ್ರ ನೆಕ್ಸ್ಟ್ ಮುಂದೆ ಇನ್ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಪ್ರೈಸ್ ಆಗುತ್ತಾ ಅಥವಾ ಕನ್ಸಾಲಿಡೇಷನ್ಗೆ ಬೀಳುತ್ತಾ ಅಥವಾ ಡೌನ್ ಆಗುತ್ತಾ ಪ್ರೈಸು, ಅದನ್ನೆಲ್ಲ ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡೋಣ. ಜೊತೆಗೆ ವಿಡಿಯೋ ಲಾಸ್ಟಲ್ಲಿ ಕೂಡ ಹೊಸ ಕಂಪ್ನಿಯನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಒಂದು ಒಳ್ಳೆಯ ಮೂಮೆಂಟನ್ನು, ಒಂದು 500,000% ರಿಟರ್ನ್ ಕೊಟ್ಟರು ಕೊಡ್ಬೋದಾದಂಥ ಒಂದು ಒಳ್ಳೆಯ ಕಂಪ್ನಿಯನ್ನು, ಅದಕ್ಕೊಂದು ಒಳ್ಳೆಯ ಆರ್ಡರ್ ಸಿಕ್ಕಿದೆ. ಸೊ ಅದು ಒಂದು ನೆಕ್ಸ್ಟ್ ಚೇಂಜ್ ಅನ್ನೋ ಥರದಲ್ಲಿ ಇದೆ ಅಂತ ಆ ಕಂಪ್ನಿಯನ್ನು ಕೂಡ ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಈ ಸುಜಲಾನ್ ಡೀಟೇಲ್ಸ್, ಈಗ ಏನಿದೆ ಇದ್ರ ವ್ಯಾಲ್ಯೂಷನ್ಸು ಏನಾಗ್ಬೋದು ಮುಂದೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಫಸ್ಟ್ ಈ ಕಂಪ್ನಿಯ ಬಗ್ಗೆ ತಿಳ್ಕೊಳ್ಳೋದಂತಂದರೆ, ಸುಜಲಾನ್ ಈಸ್ ಇಂಟು ದ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್. ಸೊ ಇವ್ರು ಏನಪ್ಪ ಅಂತಂದರೆ ಸೋಲಾರು ಮತ್ತು ವಿಂಡ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಟರ್ಬೈನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಮತ್ತು ಇನ್ಸ್ಟಾಲೇಷನ್ ಮಾಡ್ತಕ್ಕಂಥದ್ದು. ಸುಜಲಾನ್ ಎನರ್ಜಿ ಪಯೋನಿಯರ್ಸ್ ಆಫ್ ವಿಂಡ್ ಎನರ್ಜಿ ಇನ್ ಇಂಡಿಯಾ ವಿತ್ ಲಾರ್ಜ್ ಗ್ಲೋಬಲ್ ಫುಟ್ಪ್ರಿಂಟ್. Suzlon's innovation and technology experts, it's redefining the renewable energy sector across the world. ಸೊ ಇವರು ಇಂಡಿಯಾ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆನೂ ಇವರು ಮಾಡ್ತಕ್ಕಂಥ ಟರ್ಬೈನ್ಸನ್ನು, ವಿಂಡ್ ಟರ್ಬೈನ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದಿದೆ ಇವ್ರದ್ದು. ಇವಾಗ ನಿಮ್ಗೆ ಗೊತ್ತಾಯಿತು, ರಿನ್ಯೂವಬಲ್ ಎನರ್ಜಿ ಅಂದರೆ ಈಗ ಮತ್ತು ಬರ್ತಕ್ಕಂಥ ಮುಂದಿನ ಒಂದು 5-10 ವರ್ಷಗಳಲ್ಲಿ ಒಂದು ಒಳ್ಳೆಯ ಡಿಮ್ಯಾಂಡ್ ಇರ್ತಕ್ಕಂಥ ಸೆಕ್ಟರ್. ಸೊ ಫಸ್ಟ್ ಬೇಸಿಕ್ ಇದು ಒಳ್ಳೆಯ ಡಿಮ್ಯಾಂಡರ್ ಸೆಕ್ಟ್ರಲ್ಲೇ ಬಿಲಾಂಗ್ ಆಗ್ತಿದೆ ಈ ಸ್ಟಾಕು. ಸೊ ಇದ್ರದ್ದು ನೆಕ್ಸ್ಟ್ ಡೀಟೇಲ್ಸ್ ನೋಡ್ತಾ ಹೋಯ್ತು ಅಂತಂದರೆ, ಓವರ್ 29 years ಆಫ್ ಸ್ಟ್ರಾಂಗ್ ಟ್ರ್ಯಾಕ್ ರೆಕಾರ್ಡ್. ಸೊ 30 ವರ್ಷದಿಂದ ಈ ಕಂಪ್ನಿ ಇದೆ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಕಂಪ್ನಿ ಅಂಥೇಳಿ. 13,000+ WTGs ಇನ್ಸ್ಟಾಲ್ಡ್. ಸೊ 13,000ಕ್ಕಿಂತ ಜಾಸ್ತಿ WTG ಅಂದರೆ ನಿಮ್ಗೆ ಈಸಿಯಾಗಿ ಹೇಳೋದಂತಂದರೆ ಆ ವಿಂಡ್ ವೀಲ್ಸ್ ಅಂತಲೇ ಹೇಳ್ತೀವಲ್ಲ ನಾವು. ನೀವೆಲ್ಲ ಈಗ ಓಡಾಡ್ಬೇಕಾದ್ರೆ ಎಲ್ಲ ಸೈಡಲ್ಲೂ ನೋಡ್ತಾ ಇದ್ದೀರಾ. ಮೊದಲಿಗೆಲ್ಲ ಒಂದಷ್ಟು ಗುಡ್ಡಗಳ ಕಡೆ ನೋಡ್ತಾ ಇದ್ದಂಥದ್ದು, ಈಗ ಪ್ರತಿಯೊಂದು ನೀವು ಒಂದು ಬಸ್ಸಲ್ಲಿ ಅಥವಾ ಎಲ್ಲೋ ಒಂದು ಹೈವೇನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರೆ ರೋಡ್ ಆ ಕಡೆ ಈ ಕಡೆ ಸೈಡೆಲ್ಲ ನೀವು ಫ್ಯಾನ್ಸ್ಗಳನ್ನ ನೋಡ್ತಾ ಇರ್ತೀರ. ಆ ಫ್ಯಾನ್ಸ್ಗಳು 13,000ಕ್ಕಿಂತ ಹೆಚ್ಚಾದಂಥ ಫ್ಯಾನ್ಸ್ಗಳನ್ನ ಇವರು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಜೊತೆಗೆ 54.62 TH per year ಕ್ಲೀನ್ ಎನರ್ಜಿ ಜನರೇಟೆಡ್. ಇದು TWH ಪರ್ ಇಯರ್ ಎಷ್ಟು ಎನರ್ಜಿನ ಇವರು ಇದು ಮಾಡ್ತಾಯಿದ್ದಾರೆ. ಜೊತೆಗೆ 14 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು, ಆ ವೀಲ್ಗಳನ್ನು ಅಂದರೆ ಆ ಟರ್ಬೈನ್ಸ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಎ ಲೀಡರ್ ಇನ್ ವಿಂಡ್ ಎನರ್ಜಿ ಸ್ಪೇಸ್ ಸಿನ್ಸ್ 1995, Suzlon offers a 360-degree solutions package to its customers that covers the entire spectrum of wind energy projects. ಮೇಜರ್ ಇವ್ರದ್ದಿರ್ತಕ್ಕಂಥದ್ದು ವಿಂಡ್ ಎನರ್ಜಿ, ದಟ್ ಈಸ್ ಆ ಟರ್ಬೈನ್ಸನ್ನು ಮ್ಯಾನುಫ್ಯಾಕ್ಚರ್, ವಿಂಡ್ ವೀಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು, ಇನ್ಸ್ಟಾಲೇಷನ್ ಮಾಡ್ತಕ್ಕಂಥದ್ದು. 13,000ಕ್ಕಿಂತ ಜಾಸ್ತಿ 14 ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದಾವೆ. Suzlon has become the for innovation and competitive advantage, providing an encompassed solution to wind energy projects in the form of wind turbine generators. ಸೊ ಅದೇನು ಹೇಳಿದ್ನಲ್ಲ, ವಿಂಡ್ ಟರ್ಬೈನ್ ಜನರೇಟರ್ಸ್, ಅದನ್ನು ನಾವೇನು ಹೇಳ್ತೀವಿ, ವಿಂಡ್ ವೀಲ್ಸ್ ಅಂತ ಹೇಳ್ತೀವಿ, ಫ್ಯಾನ್ಸ್ ಅಂತೀವಿ. ಇನ್ನು ಈಸಿಯಾಗಿ ಎಲೆಕ್ಟ್ರಿಕ್ ಜನ್ರೇಷನ್ ಮಾಡೋ ಫ್ಯಾನ್ಗಳನ್ನ ಕುಂದಿರ್ಸ್ತಾ ಇದ್ದಾರೆ, ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಒಂದು ಆಡು ಭಾಷೆ ಅಂತೀವಲ್ಲ, ಆ ಥರದಲ್ಲಿ ಹೇಳೋದ್ರಿಂದ ಇದು ಸುಜಲಾನ್ ಈಗ ವಿಂಡ್ ಎನರ್ಜಿನಲ್ಲಿ, ಅಂದರೆ ರಿನ್ಯೂವಬಲ್ ಎನರ್ಜಿ ವಿಂಡ್ ಎನರ್ಜಿನಲ್ಲಿ ಒಂದು ಅವ್ರದ್ದೇ ಆದಂತಕ್ಕಂಥ ದೊಡ್ಡ ಫುಟ್ಪ್ರಿಂಟನ್ನು ಈಗ ಆಲ್ರೆಡಿ ಅವರು ನೆಲೆಯೂರಿರೋದ್ರಿಂದ ಒಂದು ಒಳ್ಳೆಯ ಕಂಪ್ನಿಯಾಗಿ ಎಮರ್ಜ್ ಆಗಿದೆ. ಸೊ ಇವರು ಮಾಡ್ತಕ್ಕಂಥ ವಿಂಡ್ ವೀಲ್ಸ್ ಇದಾವಲ್ಲ, ಇದರ ಎವಲ್ಯೂಷನ್ ನೋಡಿ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದಿದ್ದು 0.6 ಮೆಗಾವ್ಯಾಟ್ ಜನ್ರೇಷನ್ ಕೆಪಾಸಿಟಿಯನ್ನು ಜನ್ರೇಟ್ ಮಾಡ್ತಕ್ಕಂಥ ವಿಂಡ್ಸು, 52 ಡಯಾಮೀಟ್ರ್ ಇರ್ತಕ್ಕಂಥವು ಆ ರೋಟರ್ಸು. ಈಗ ಆ ರೋಟರ್ ಡಯಾಮೀಟ್ರ್ ಎಷ್ಟಕ್ಕೆ ಬಂದಿದೆ, 144 ಮೀಟ್ರ್ ಬಂದಿದೆ. ಅಂದರೆ 3x ಮೆಗಾವ್ಯಾಟ್. ಸೊ 3 ಮೆಗಾವ್ಯಾಟನ್ನು ಜನ್ರೇಟ್ ಮಾಡ್ತಕ್ಕಂಥದ್ದು ಒಂದು ವಿಂಡ್ ವೀಲಿಂದ, ಒಂದು ಟರ್ಬೈನಿಂದ. ಅಂದರೆ ಇನ್ನೋವೇಷನ್ ನಡೀತಾ ಇದೆ. ಸೊ ಎವಲ್ಯೂಷನ್ ಆಗ್ತಾಯಿದೆ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಇದ್ದಂಥದ್ದು ಈಗ ಜಾಸ್ತಿ ಆಗಿದೆ. ಫ್ಯಾನ್ ಕೆಪಾಸಿಟರ್ ಜಾಸ್ತಿ ಮಾಡಿದ್ದಾರೆ. ಅಂದರೆ ಇವ್ರ ಜೊತೆಗೆ R&D ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಸುಜಲಾನ್ದು. ಆಮೇಲೆ ಇವರು ನೋಡಿ, ಇವು ಬೇರೆ ಬೇರೆ ಥರ, ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ತುಂಬ ಹೆವಿ ವಿಂಡ್ ಇರ್ತಕ್ಕಂಥ ಇದರಲ್ಲಿ ಅಲ್ಲಿ ಯಾವ ಥರ ಟರ್ಬೈನ್ಸು ಮಾಡೆಲ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಮಾಡೆಲ್ಸು. ಇದು ಒಂದು ಮಾಡೆಲ್ಲು. ಆಮೇಲೆ ಜೊತೆಗೆ ಇನ್ನೊಂದು ನೋಡ್ಬೋದು, S133 ಮಾಡೆಲ್ ಅಂತೆ ಇದ್ರದ್ದು, ಈ ಥರದ್ದು. ನೆಕ್ಸ್ಟು S144 ವಿಂಡ್ ಟರ್ಬೈನ್ ಮಾಡೆಲ್ಸು, ಅಂದರೆ ಸೂಟೇಬಲ್ ಫಾರ್ ಏರಿಯಾ ವೈಸು. ಈಗ ಜಾಸ್ತಿ ಗಾಳಿ ಇರ್ತಕ್ಕಂಥದ್ರಲ್ಲಿ ಕೆಲವು, ಸ್ವಲ್ಪ ಗಾಳಿ ಕಡಿಮೆ ಇದ್ದರೆ ಕೆಲವು, ತುಂಬ ಹೈಟ್ ಪ್ರದೇಶದಲ್ಲಿ ಯಾವ ಥರ, ಆ ಥರ ಎಲ್ಲ ಡಿಫ್ರೆಂಟಲ್ಲಿ. ಸೊ ಈ ಸೆಗ್ಮೆಂಟಲ್ಲಿ ಇವರು ಲೀಡರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ನೋಡ್ತಾ ಇದ್ದೀರ, ನಿಮಗೆ ಎಷ್ಟೋ ಕಡೆ ನೀವು ಬರೀ ಸುಜಲಾನ್ದೇ ನೋಡ್ತಾ ಇರ್ತೀರ ಫ್ಯಾನ್ಸು. ಬೇರೆ ಕಂಪ್ನಿನೂ ಇದ್ದಾವೆ, ಬಟ್ ಸುಜಲಾನ್ದು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಬಟ್ ಇದೇನಂತ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಬನ್ನಿ ನೋಡೋಣ. ಮಾರ್ಕೆಟ್ ಕ್ಯಾಪ್ ನೋಡೋದಾದರೆ 1,12,900 crores ಇದೆ. ಸ್ಟಾಕ್ PE ಬಂದುಬಿಟ್ಟು 122. ಸೊ ಸ್ಟಾಕ್ PE ಸ್ವಲ್ಪ ಇದನ್ನು ನೋಡ್ತಾ ಇದ್ದರೆ ಅಟ್ ಪ್ರೆಸೆಂಟ್ ಇಟ್ಸ್
ಕನ್ಸಿಡರ್ ಟು ಬಿ ಆಸ್ ಓವರ್ ವ್ಯಾಲ್ಯೂಡ್. ಸ್ವಲ್ಪ ಇದು ಈಗ ಓವರ್ ವ್ಯಾಲ್ಯೂಯಲ್ಲಿದೆ ಅಂತೆ, ಓವರ್ ವ್ಯಾಲ್ಯೂಷನ್ ಇದೆ ಅನಿಸ್ತಾ ಇದೆ. ROC ಈಸ್ 24.9 ಇದೆ, ROE 28.8% ಇದೆ. ಸೊ ಆಮೇಲೆ ಬುಕ್ ವ್ಯಾಲ್ಯೂ 2.91. ಬುಕ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಬುಕ್ ವ್ಯಾಲ್ಯೂ ಓಕೆ. ಕರೆಂಟ್ ಪ್ರೈಸ್ 83 ಸರೌಂಡಿಂಗಲ್ಲಿ ಟ್ರೇಡ್ ಮಾಡ್ತಾ ಇದೆ. ಹೈ 86, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರನೇ ಟ್ರೇಡ್ ಮಾಡ್ತಾ ಇದೆ. ಆಮೇಲೆ ಲೋ 25 ಲೋ ಇತ್ತು ಇದ್ರದ್ದು. 52 ವೀಕ್ ಲೋ ನೋಡೋದಾಯ್ತಂದ್ರೆ 25 ಇತ್ತು. ಫೇಸ್ ವ್ಯಾಲ್ಯೂ 2 ಇದೆ. ಡಿವಿಡೆಂಡ್ ಈಲ್ಡ್ 0. ಸೊ ಡಿವಿಡೆಂಡ್ ಇಷ್ಟು ದೊಡ್ಡ ಕಂಪ್ನಿ ಆದರೂ ಡಿವಿಡೆಂಡ್ ಈಲ್ಡ್ 0 ಇದೆ. ಯಾಕಂದರೆ ಬಿಫೋರ್ ಇಟ್ ವಾಸ್ ಇನ್ ಲಾಸ್, ಕೆಲವೊಂದಿಷ್ಟರಲ್ಲಿ ಲಾಸ್ ಇತ್ತು. ಸೊ ಅದರದ್ದು ಸ್ವಲ್ಪ ನೀವು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನೆಟ್ ಪ್ರಾಫಿಟ್ಟು ಈ ಸರಿ ನೋಡಿ 660 crores ಇದೆ. ಸೊ ಲಾಸ್ಟ್ ಇಯರ್ 2800 crores ಇತ್ತು. ಬಟ್ ಅದಕ್ಕಿಂತ ಮುಂಚೆ ನೋಡಿದ್ರೆ ಕೆಲವೊಂದಿಷ್ಟುಗಳಲ್ಲಿ ಲಾಸ್ ಇತ್ತು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ಟು ಮತ್ತು ತುಂಬ ಲಾಸಲ್ಲಿದ್ದರಿಂದ ಹೆವಿ ಡೆಪ್ಟಲ್ಲಿ ಕೂಡ ಹೋಗಿತ್ತು ಈ ಕಂಪ್ನಿ. ಹಾಗಾಗಿ ನೀವು ಎಲ್ಲಿದ್ದು ನೋಡ್ತಿರ್ಬೋದು, ಎಲ್ಲೂ ಡಿವಿಡೆಂಡನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಈಗ ಇದು ಪ್ರಾಫಿಟಿಗೆ ಬಂದಿದೆ. ಜೊತೆಗೆ ಮುಂದಿನ ಒಂದು 5-10 ವರ್ಷಗಳಲ್ಲಿ ಒಂದು ಒಳ್ಳೆಯ ಬೂಮಿಂಗ್ ಸೆಕ್ಟರ್ ಕೂಡ. ಸೊ ಇದರ ಡಿಮ್ಯಾಂಡು ಇನ್ನೂ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಡಿಮ್ಯಾಂಡಿಂಗ್ ಇರ್ತಕ್ಕಂಥದ್ದು. ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಇವರು ಆ ಒಂದು ಸೆಕ್ಟ್ರಲ್ಲಿ ಲೀಡರ್ ಅಂತಲೇ ಹೇಳ್ಬೋದು. ಹಾಗಿರೋದ್ರಿಂದ ಇವರು ಮುಂದೆ ಕೂಡ ಇವರ ರೆವಿನ್ಯೂವನ್ನು ಜನ್ರೇಷನ್ ಮಾಡ್ತಾ ಹೋಗ್ಬೋದು. ಬಟ್ ಕೆಲವರು ಹೇಳೋ ಪ್ರಕಾರ ಈಗ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಈಗ 13,000 ಫ್ಯಾನ್ಸನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಈಗ ತುಂಬ ಡಿಮ್ಯಾಂಡಿಂಗ್ ಇದೆ. ಬಟ್ ಇದೇ ಥರ ಡಿಮ್ಯಾಂಡು ಮುಂದಿನ ವರ್ಷಗಳಲ್ಲೂ ಬರುತ್ತಾ ಅಂದರೆ, ಈಗೇನು 13,000 ಮಾಡಿದ್ದಾರೆ, ನೆಕ್ಸ್ಟ್ ವರ್ಷಕ್ಕೆ ಇವರು 25,000, ಅದರ ನೆಕ್ಸ್ಟ್ ವರ್ಷಕ್ಕೆ 40,000 ಆ ಥರ ಇನ್ಸ್ಟಾಲೇಷನ್ ಫ್ಯಾನ್ಸ್ ಆಗ್ತಾ ಹೋಗುತ್ತಾ, ಅಥವಾ ಇರ್ತಕ್ಕಂಥ ಫ್ಯಾನ್ಗಳನ್ನ ಇವರು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅದು ಬೇಕೇ ಬೇಕು ಬಿಡಿ, ಮೇಂಟೆನೆನ್ಸ್ ಅಂತ ಇರುತ್ತೆ. ಬಟ್ ಅಷ್ಟೊಂದು ಆಗಿ ಫ್ಯಾನ್ಗಳು ಇನ್ಸ್ಟಾಲೇಷನ್ ನಡೀತಾ ಹೋಗುತ್ತಾ ಅನ್ನೋದೇ ಒಂದು ಕ್ವಶನ್ ಆಗಿರೋದು. ಸೊ ನೀವು ಅದ್ರ ಕಡೆ ಚಿಂತೆ ಅದನ್ನು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೊಂಡು ಅದ್ರ ಕೂಡ ಯೋಚನೆ ಮಾಡಿ, ಥಿಂಕ್ ಮಾಡಿ. ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಅದರದ್ದು ನೀವು ನೋಡ್ಬೋದು 8 ರೂಪೀಸಿಂದ 80 ರೂಪೀಸ್ ತನಕ ಕಂಟಿನ್ಯೂ ಆಗಿ ಬಂದಿರೋದ್ರಿಂದ ಒಂದಷ್ಟು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತಲೂ ಅನಿಸ್ತಾ ಇರ್ಬೋದು. ಅದು ಒಂದು. ಬಟ್ ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ನೀವು ಬ್ಯಾಲೆನ್ಸ್ ಶೀಟನ್ನು ನೋಡೋದಂದರೆ ಅದರ ರಿಸರ್ವ್ಸ್ ಮೈನಸ್ಸಲ್ಲಿದ್ದು -8,000 12,000 ಕೋಟಿ ಇದ್ದಂಥದ್ದು ಈ ವರ್ಷ +1199. ಏನು ಒಂದು ಒಳ್ಳೆಯ ನಾವೇನು ಹೇಳ್ತೀವಿ ವೆರಿ ಗುಡ್ ಸಿಚುವೇಷನ್ ಕಂಪ್ನಿ ಅಂತಂದರೆ, ರಿಸರ್ವ್ಸು ಪಾಸಿಟಿವ್ ಬಂದಿದೆ 1,700 ಕೋಟಿ ಹತ್ತಿರ. ಆಮೇಲೆ ಬಾರೋಯಿಂಗ್ಸ್ ಒಂದು ಟೈಮಲ್ಲಿ 13,000 ಕೋಟಿ ಇದ್ದಂಥದ್ದು ಬರೀ ಜಸ್ಟ್ 150 crore. ಸೊ ಆಲ್ಮೋಸ್ಟ್ ಇವತ್ತಿನ ಲೆಕ್ಕಕ್ಕೆ ನೋಡಿದ್ರೆ ಡೆಬ್ಟ್ ಫ್ರೀ ಕಂಪ್ನಿ ಆಗಿದೆ. ಸೊ ಇದು ತುಂಬ ಒಳ್ಳೆಯ ವಿಷಯ. ಈಗ ಆಲ್ರೆಡಿ ಯಾರು ಏನೋ ಒಂದಷ್ಟು 20 ರೂಪಾಯಲ್ಲಿ 30 ರೂಪಾಯಲ್ಲೋ ಅಥವಾ ಲಾಂಗ್ ಟರ್ಮಿಗೆ ಅಂತ ನೀವೇನು ಶೇರ್ಸ್ ತೊಗೊಂಡು ಇಟ್ಕೊಂಡಿದ್ದೀರಾ, ಅವರು ದೇ ಕ್ಯಾನ್ ಹೋಲ್ಡ್ ಆನ್. ಬಟ್ ಹೊಸ ಎಂಟ್ರಿ ಆಗ್ತಕ್ಕಂಥವ್ರು, ಸೊ ಇದೆಲ್ಲ ಪ್ಯಾರಾಮೀಟರ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು, ಬಟ್ ಜೊತೆಗೆ ನಾವೆಷ್ಟೇ ನಾವೇನೇ ಲೆಕ್ಕ ಹಾಕಿದ್ರು ದೆರ್ ವಿಲ್ ಬಿ ಇಂಡಸ್ಟ್ರಿಯಲ್ ವ್ಯಾಲ್ಯೂಷನ್ಸೇ ಬೇರೆ ಇರುತ್ತೆ. ಅಂದರೆ ಈಗ ನಾವು ಮಾಡ್ತಕ್ಕಂಥ ಈ ಒಂದು ಅನಾಲಿಸಿಸ್ ವ್ಯಾಲ್ಯೂಷನ್ಸ್ಗೂ ಸೆಬಿ ಅನಾಲಿಸ್ಟ್ ಅಥವಾ ತುಂಬ ದೊಡ್ಡ ಇನ್ವೆಸ್ಟರ್ಸು ಅವ್ರು ಮಾಡ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ಸು ಸ್ವಲ್ಪ ಬೇರೆ ಥರ ಇರುತ್ತೆ. ಹಾಗಾಗಿ ನೀವು ಯಾರಾದರೂ ಒಬ್ಬ ಒಳ್ಳೆಯ ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟು ಅಥವಾ ತುಂಬ ದೊಡ್ಡ ಇನ್ವೆಸ್ಟರು ಅಂತರ ಒಂದು ಅನುಭವಸ್ಥರನ್ನ ಕನ್ಸರ್ನ್ ಮಾಡಿ ಅವ್ರ ಜೊತೆ ಡಿಸ್ಕಷನ್ಸಲ್ಲಿ ಮಾಡಿ ನೀವು ಹೊಸ ಎಂಟ್ರಿ ತೊಗೋಬೇಕಾರೆ ಹೊಸ ಎಂಟ್ರಿ ತೊಗೊಳ್ರಿ ಯಾವುದೇ ಕಂಪ್ನಿನಲ್ಲಿ. ಯಾಕಂದರೆ ನೀವು ನಾನು ಯಾವಾಗಲೂ ಹೇಳ್ತಕ್ಕಂಥದ್ದಂದೆ, ತುಂಬ ಹಾರ್ಡ್ ಅರ್ನ್ ಮನಿ ನಿಮ್ಮದು. ಸ್ಟಾಕ್ ಮಾರ್ಕೆಟಿಂದ ಯಾವುದೇ ಕಾರಣಕ್ಕೂ ನೀವು ಲಾಸ್ ಆಗಬಾರ್ದು, ಒಳ್ಳೆ ದುಡ್ಡು ಮಾಡಬೇಕನ್ನೋದಂದೆ ನಮ್ಮ ಆಸೆ. ಸೊ ಒಂದು ಸುಜ್ಲಾನ್ ಎನರ್ಜಿ ಇವತ್ತಿನ ಮಟ್ಟಿಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಇವತ್ತೊಂದು ಅನಾಲಿಸಿಸನ್ನು ಕೂಡ ಮಾಡಿದ್ದೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಂಟ್ಯಾಕ್ಟ್ ನಂಬರ್ ಇದೆ ನಂದು. ಆಲ್ಮೋಸ್ಟ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಕಮೆಂಟ್ಸ್ ಹಾಕಿ, ಏನೇ ಇದ್ರೂ ನನ್ನ ಡೈರೆಕ್ಟಾಗಿ ಕೇಳಿ. ಸೊ ಇವತ್ತು ಈ ಸುಜ್ಲಾನನ್ನು ಒಂದು ಅನಾಲಿಸಿಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೊಂದು ಕಂಪ್ನಿಯ ಒಂದು ಅಪ್ಡೇಟ್ ಇದೆ, ನೋಡೋಣ. ಕಂಪ್ನಿಯ ನೇಮು ಶೆಲ್ಟರ್ ಫಾರ್ಮಾ ಅಂತೇಳಿ. ಸೆಕ್ಯೂರ್ಡ್ ಆರ್ಡರ್ ಫ್ರಮ್ ಆಲ್ ಸೆಕ್ಟರ್ ಆಗ್ರೋ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ವೆಟರ್ನರಿ ಎಂಟ್ರೀಸ್ ಪರ್ಸ್ಯೂಯೆಂಟ್ ಸೆಬಿ ಆ್ಯಕ್ಟ್. ಸೊ ಇವರು ಏನಪ್ಪ ಅಂತಂದರೆ, ಶೆಲ್ಟರ್ ಫಾರ್ಮ್ ಅಂತಕ್ಕಂಥದ್ದು ಕಂಪ್ನಿಯ ನೇಮು. ಇವರಿಗೆ ಒಂದು ಆಲ್ ಸ್ಯಾಕ್ರೋ ಆಗ್ರೋ ಅಂಥೇಳಿ ಒಂದು ಕಂಪ್ನಿಯಿಂದ ಸೂಪರ್ ವೆಲ್ಟಮಾಸ್ ಅಂತೇಳಿ, ಅದು ಫೀಡ್ ಸಪ್ಲಿಮೆಂಟ್ಸ್ ಅಂತೆ. ಅದರ ಆರ್ಡರ್ ವರ್ತ್ ಎಷ್ಟಿದೆ ಅಂತಂದರೆ $17,700. $17,700 ಅಂದರೆ ತುಂಬ ಸಣ್ಣ ಆರ್ಡ್ರು, ಏನು ದೊಡ್ಡದಲ್ಲ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದೇನಪ್ಪ ಅಂತಂದರೆ, ಇದು ಒಂದು ಫ್ಯಾಕ್ಟ್ ಇಲ್ಲಿ ಇದೆ ಅಂದರೆ, ಇಲ್ಲಿ ನೋಡಿ ನೀವು ಪೇಮೆಂಟ್ ಆ್ಯಂಡ್ ಅದರ್ ಟರ್ಮ್ಸಲ್ಲಿ 100% ಅಡ್ವಾನ್ಸ್ ವಿತ್ ದ ಆರ್ಡರ್. ಪ್ರೈಸಸ್ ಆರ್ ಸೇಮ್, ಡೆಲಿವರಿ ಟೈಮ್ 2 months ಫ್ರಮ್ ದ ಪೇಮೆಂಟ್. ಸೊ ಇವ್ರಿಗೆ ಆಲ್ರೆಡಿ ಅಡ್ವಾನ್ಸ್ 100% ಅಮೌಂಟ್ ಬಂದುಬಿಟ್ಟಿದೆ ಇದರ ಆರ್ಡ್ರಿಗೆ. ಆಮೇಲೆ ಇವರು ಸಪ್ಲೈ ಮಾಡ್ತಕ್ಕಂಥದ್ದು. ಇದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗು. ಯಾಕಂದರೆ ತುಂಬ ಕೆಲವಲ್ಲಿ ಕ್ರೆಡಿಟ್ ಮೇಲೆ ನಡೀತಿರ್ತಕ್ಕಂಥದ್ರಲ್ಲಿ ಇವರಿಗೆ ಅಡ್ವಾನ್ಸು
ಪೇಮೆಂಟ್ ಪೂರ್ತಿ 100% ಪೇಮೆಂಟ್ ತೊಗೊಂಡು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸ್ವಲ್ಪ ಇದು ಯಾಕೋ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಹಾಗಾಗಿ ಈ ಆರ್ಡರ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಕಂಪ್ನಿಯ ಬಗ್ಗೆ ನೋಡೋಣ, ಬಟ್ ನನಗೂ ಪೂರ್ತಿ ಏನು ಡೀಟೇಲ್ಸ್ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಫುಲ್ ಡೀಟೇಲ್ಡ್ ವಿಡಿಯೋ ಕೂಡ ಈ ಕಂಪ್ನಿಯ ಬಗ್ಗೆ ತರೋಣಂತೆ ಮುಂದಿನ ದಿನಗಳಲ್ಲಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ, ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.